ನಮಸ್ತೆ, ನನ್ನ ಹೆಸರು ರೇಖಾ ರಮೇಶ್. ಮೂಲತಃ ಹಾಸನದ ಹುಡುಗಿ. ಕನ್ನಡದಲ್ಲಿ ನನ್ನ 7ನೇ ಸಿನಿಮಾ ಆಗಿರುತ್ತೆ. ಇವತ್ತು ಟೈಟಲ್ ಮತ್ತೆ ಪೋಸ್ಟರ್ ಲಾಂಚ್ ಇಟ್ಕೊಂಡಿದ್ದೀವಿ. ಸಿನಿಮಾ ಹೆಸರು ಕೇರ್ ಆಫ್ ಕಾಳಿದಾಸ. ಸಿನಿಮಾ ಹೆಸರು ಕೇಳೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ, ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸದ್ಯದಲ್ಲೇ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ನನಗೆ ಆಪರ್ಚುನಿಟಿ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಹರ್ಷ್ ಸರ್ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ ಆಗಿರುತ್ತೆ. ಶೂಟ್ ಸ್ಟಾರ್ಟ್ ಆದ ನಂತರ ಅದಾದಮೇಲೆ ಟೀಸರ್ ರಿಲೀಸ್ ಆಡಿಯೋ ಲಾಂಚ್ ಅದಕ್ಕೆಲ್ಲ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಒನ್ ಲೈನ್ ಸ್ಟೋರಿನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಸದ್ಯಕ್ಕೆ ಬೇಡ ಅಂತ, ಯಾಕಂದರೆ ಇವಾಗ ಎಲ್ಲ ಹೇಳ್ಬಿಟ್ರೆ ನೆಕ್ಸ್ಟ್ ಆಡಿಯನ್ಸಿಗೆ ಕ್ಯೂರಿಯಾಸಿಟಿ ಇರಲ್ಲ. ನಮ್ಮ ಸಿನಿಮಾಗೆ ಪ್ರೋತ್ಸಾಹಿಸಿ. ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಒಂದು ಸಿನಿಮಾ ಅಂತ ಬಂದವಾಗ ನಾನು ಫಸ್ಟ್ ನೋಡೋದು ಸಿನಿಮಾ ಸ್ಟೋರಿ ನೋಡ್ತೀನಿ. ಅದಾದಮೇಲೆ ಅದರಲ್ಲಿ ಬರೋ ಅಂಥ ಒಂದು ಡ್ರೆಸ್ಸಿಂಗ್ ಸೆನ್ಸ್ನ ನೋಡ್ತೀನಿ. ಇಲ್ಲಿ ಇದು ಒಂದು ಲವ್ ಸ್ಟೋರಿ ಸಿನಿಮಾ ಆಗಿರೋದ್ರಿಂದ ಇಷ್ಟ ಆಯಿತು. ಸಿನಿಮಾ ಸ್ಟೋರಿ ತುಂಬಾ ಇಷ್ಟ ಆಯಿತು. ಹಳ್ಳಿ ಮತ್ತು ಸಿಟಿ ಎರಡೂ ಕಂಬೈನ್ ಆಗಿ ಬರುವಂಥ ಒಂದು ಸ್ಟೋರಿ ಆಗಿರುತ್ತೆ. ಇದರಲ್ಲಿರೋ ಡ್ರೆಸ್ಸಿಂಗ್ ಮೀನ್ಸ್ ಕಾಸ್ಟ್ಯೂಮ್ಸ್ ಇರ್ಬೋದು. ಸೊ ಫಸ್ಟ್ ಪ್ರಿಯಾರಿಟಿ ಅವರೆಲ್ಲ ಕಾಸ್ಟ್ಯೂಮ್ ಮತ್ತು ಸ್ಟೋರೀಸ್ ಕೊಡ್ತೀನಿ. ಅದರಿಂದ ನನಗೆ ಸಿನಿಮಾ ಸ್ಟೋರಿ ಕೇಳಿದವಾಗ ಓಕೆ ಮಾಡ್ಬೋದು ನಾನು ಅಂತ ಅನಿಸ್ತು. ಸೊ ಹಾಗಾಗಿ ಮೇಡಮ್, ಕೇರ್ ಆಫ್ ಕಾಳಿದಾಸ ಹೀರೋ ಇದರಲ್ಲಿ ಕವಿನ ಇಲ್ಲ ಕುಡ್ಕಾನ ಸರ್, ಅದು ಇವಾಗ ರಿವೀಲ್ ಆಗೋದು ಬೇಡ ಅನ್ಕೋತೀನಿ ಸರ್. ಯಾಕಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಇರಬೇಕು. ಎಲ್ಲ ಇವಾಗಲೇ ಹೇಳ್ತು ಅಂತ ಅಂದ್ರೆ ಇವಾಗ ಒಂದು ಲೈನ್ ಹೇಳ್ತೀನಿ, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಇನ್ನೊಂದು ಲೈನ್ ಹೇಳ್ತೀನಿ, ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟಲ್ಲಿ ಸಿನಿಮಾ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಹೇಳ್ತಾ ಆಲ್ಮೋಸ್ಟ್ ಆಡಿಯನ್ಸ್ಗೆ ಅಂದ್ರೆ ಒಂದು 2 ಲೈನ್ ಹೇಳ್ಬಿಟ್ರೆ ಅವರೇ ಸ್ಟೋರಿ ಕ್ರಿಯೇಟ್ ಮಾಡ್ಕೊಟ್ಟಿರ್ತಾರೆ, ಓ ಹಿಂಗೆ ಅಂತ. ಸೊ ಹಂಗಾಗಿ ನಿಮಗೆ ಯಾಕೆ ಇಷ್ಟ ಆಯ್ತು ಒಪ್ಕೊಳ್ಳೋಕೆ? ಸರ್ ಹೇಳಿದ್ನಲ್ಲ, ಕತೆ ತುಂಬಾ ಚೆನ್ನಾಗಿದೆ. ಇದು ಒಂದು ಲವ್ ಸ್ಟೋರಿ ಸಿನಿಮಾ ಆಗಿದೆ. ಲವ್ ಸ್ಟೋರಿ ಸಿನಿಮಾ ಅಂತ ಅಂದ್ರೆ ಲವ್ ಸ್ಟೋರಿ ಅಂದ ತಕ್ಷಣ ಆಡಿಯನ್ಸ್ ಹೆಂಗ್ ಥಿಂಕ್ ಮಾಡ್ತಾರೆ ಅಂತ ಅಂದ್ರೆ ತುಂಬಾ ಬೋಲ್ಡ್ ಆಗಿರುತ್ತೆ ಅಥವಾ ಬೇರೆ ತರಾನೇ ಯೋಚನೆ ಮಾಡ್ತಾರೆ. ಬಟ್ ಇದು ಲವ್ ಸ್ಟೋರಿ ಆದ್ರೂ ಕೂಡ ತುಂಬಾ ಸೊಗಸಾಗಿದೆ ಕತೆ. ಎಲ್ಲೂ ಏನು ತುಂಬಾ ಬೋಲ್ಡ್ ಇರ್ಬೋದು ಅಥವಾ ಬೇರೆ ತರ ಇದಿರ್ಬೋದು, ಅದೆಲ್ಲೂ ಇಲ್ಲ ಸಿನಿಮಾದಲ್ಲಿ. ಇದು ಒಂಥರ ಹೆಂಗೆ ಅಂತ ಅಂದ್ರೆ ಒಂದು ಕನ್ನಡದ ಹುಡುಗಿ ಇಷ್ಟಪಟ್ರೆ ಲವ್ ಮಾಡಿದ್ರೆ ಹೇಗಿರುತ್ತೋ ಆ ತರ ಸಿನಿಮಾ ಸ್ಟೋರಿ ಇದೆ ಸರ್. ಹಾಗಾಗಿ ಇಷ್ಟ. ಇಲ್ಲ ಸರ್, ಬಜಾರಿ ಹುಡುಗಿ ಅಂತ ಇಲ್ಲ ಸರ್. ಒಂದು ನಾರ್ಮಲ್ ಒಂದು ಹುಡುಗಿ, ಹಳ್ಳಿ ಹುಡುಗಿ ಮತ್ತೆ ಸಿಟಿ ಹುಡುಗಿ. ಇವಾಗ ಹಳ್ಳಿ ಲೈಫ್ ಇಂದ ಸಿಟಿಗೆ ಬಂದ್ರೆ ಹುಡುಗಿ ಹೆಂಗಿರ್ತಾಳೋ ಹೆಂಗ್ ಹೇಳ್ತಾರೆ, ಸಿಂಪಲ್ ಆಗಿ ಹೆಂಗಿರ್ತಾರೋ ಆ ಥರ ಸರ್. ಸಿಂಪಲ್ ಒಂದು ಸ್ಕೂಲ್ ಟೀಚರ್ ಇರ್ಬೋದು ಅಥವಾ ಒಂದು ಆಫೀಸ್ ವರ್ಕ್ ಹುಡುಗಿ ವುಮನ್ ಇರ್ಬೋದು. ಸೊ ಆ ಥರ ನೆಕ್ಸ್ಟ್ ರಾಜವಳಿ ಆಗುತ್ತೆ ಹೇಗೆ ಗೊತ್ತಿಲ್ಲ. ಎಲ್ಲ ಆಡಿಯನ್ಸ್ ಕೈಲಿರುತ್ತೆ, ಎಲ್ಲ ನಿಮ್ ಕೈಲಿರುತ್ತೆ. ಮೇಡಮ್, ಇದಕ್ಕಿಂತ ಮುಂಚೆ ಮಾಡಿದ್ರಲ್ಲ ಸಿನಿಮಾಗಳು, ಸೊ ಅಂದ್ರೆ ಲೀಡ್ ಕ್ಯಾರೆಕ್ಟರ್ ಮಾಡಿದ್ರ ಅಥವಾ ಸಪೋರ್ಟಿಂಗ್ ಕ್ಯಾರೆಕ್ಟರ್? ಇಲ್ಲ ಸರ್, ಎಲ್ಲ ಹೀರೋಯಿನ್ ಮಾಡಿರುವಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದು ಕನ್ನಡದಲ್ಲಿ 7ನೇ ಸಿನಿಮಾ, ಅದು ಬಿಟ್ಟು ತಮಿಳಲ್ಲಿ ಕೂಡ 2 ಸಿನಿಮಾ. ಅಲ್ಲಿ ಪಾತ್ರಗಳಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತಿದೆ ಅಥವಾ ಇನ್ನೇನಾದ್ರೂ ಬೇಕಿತ್ತು ಅಂತ ಅನ್ಸುತ್ತಾ ನಿಮ್ಮ ಪಾತ್ರಗಳು? ಇಲ್ಲ, ಇವಾಗ ಆಲ್ರೆಡಿ ಮಾಡಿರೋ ಅಂಥದ್ದು ಹೆಂಗಿದೆ ಅಂತ ಅಂದ್ರೆ ನನ್ನ ಕಂಪ್ಲೀಟ್ ನೆಗೆಟಿವ್ ಕ್ಯಾರೆಕ್ಟರ್ ಇದೆ. ಇವಾಗ ನಾನು ಮಾಡಿರೋ ಅಷ್ಟು ಸಿನಿಮಾದಲ್ಲಿ ನನ್ನ ರಿಯಲ್ ಲೈಫಲ್ಲಿ ಹೆಂಗಿದ್ದೀನೋ ಸಾಫ್ಟ್ ಆಗಿ, ಸೊ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಇದೆ. ಲೈಕ್ ಬಜಾರಿ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಒಂದು ಅತ್ತೆಗೆ ಸೊಸೆ ಆಗಿ ಎಷ್ಟು ಕೆಟ್ಟ ರೀತಿಲಿ ನಡೆಸ್ಕೋತಾರೋ ಆ ಥರ ಕ್ಯಾರೆಕ್ಟರ್ ಎಲ್ಲ ಆಲ್ಮೋಸ್ಟ್ ಮಾಡಿರೋದು. ಬಟ್ ಇದರಲ್ಲಿ ನಾನು ಹೆಂಗಿದ್ದೀನೋ ಹಂಗೆ ತೋರಿಸೋದಕ್ಕೆ ಇದೊಂದು ಸಿನಿಮಾ ಇದೆ. ಇವಾಗ ನಾನು ರಿಯಲ್ ಲೈಫಲ್ಲಿ ಹೆಂಗಿರ್ತೀನೋ ಅದೇ ತರ ಈ ಸಿನಿಮಾ. ಅಂದ್ರೆ ರಿಯಲ್ ಲೈಫಲ್ಲಿ ನೀವು ಒಳ್ಳೆಯವರು ಅಂತ ಹೇಳಿಲ್ಲ ಸರ್, ಯಾರು ಒಳ್ಳೆಯವರಲ್ಲ ಯಾರು ಕೆಟ್ಟವರಲ್ಲ. ಎಲ್ಲರೂ ಸಿಚುವೇಶನ್ ತಕ್ಕಂತೆ ಚೇಂಜ್ ಆಗ್ತಾರೆ. ಬಟ್ ರಿಯಲ್ ಲೈಫ್ ನಾನಂತೂ ಬಜಾರಿ ಅಲ್ಲ. ಇಟ್ಸ್ ಓಕೆ ಸರ್, ರಿಯಲ್ ಲೈಫ್ ನಾನಂತೂ ಬಜಾರಿ ಅಲ್ಲ. ಇಷ್ಟು ಮಾಡಿರೋ ಸಿನಿಮಾದಲ್ಲಿ ನನ್ನ ಬಜಾರಿಯಾಗಿ ತೋರಿಸ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಇದನ್ನ ನನ್ನ ನಾನಾಗಿ ತೋರಿಸ್ಕೊತಾ ಇದ್ದೀನಿ ಅಷ್ಟೇ. ಸರ್ ನೆಕ್ಸ್ಟ್ ಮಂತ್ ಮಾರ್ಚಿಂದ ಶೂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಫಸ್ಟ್ ಶೆಡ್ಯೂಲ್ ಚಿಕ್ಕಮಂಗ್ಳೂರು ಅಂತ ಹೇಳಿದ್ದಾರೆ. ಫಸ್ಟ್ ಶೆಡ್ಯೂಲ್ ಮಾತ್ರ ಡೇಟ್ಸ್ ಗೊತ್ತಿರೋದು 10 days ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬೆಂಗಳೂರು ಶೂಟ್ ಹೋಗುತ್ತೆ. ಸೊ ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ಕರ್ಸಿದ ಟೈಮ್ಗೂ ಈಗಲೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಕ್ಷಮೆ ಇರಲಿ. ನನ್ನ ಹೆಸರು ಹರೀಶ್ ಸಾರ್ ಅಂತ. ಇದು ನನ್ನ ಬ್ಯಾನರ್ನ 2ನೇ ಮೂವಿ ಪ್ರೊಡಕ್ಷನ್ ಬಿಟ್ಟು ಟೈಟಲ್ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ಆಮೇಲೆ ಬ್ಯಾನರಲ್ಲಿ ನಮ್ಮ ಪೋಸ್ಟರ್ ಕೂಡ ಫಸ್ಟ್ ಲುಕ್ ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು. ಸಿನಿಮಾ ನಾನು ಪ್ರೊಡ್ಯೂಸರ್ ಆಗಿ ಈ ಮೊದಲನೇ ಸಿನಿಮಾಕ್ಕೆ ನಾನು ಈಗ ಲಾಂಚ್ ಆಗ್ತಾ ಇರ್ತೀನಿ. ಸೊ ಆಲ್ರೆಡಿ ಹೀರೋ ಆಗಿ ಒಂದು ಸಿನಿಮಾ ಮಾಡಿದ್ದೀನಿ, ಯಾವಾಗ ಅಂತ ರಿಲೀಸ್ ಕೂಡ ಮಾಡಿದೆ 2024 ಜೂನಲ್ಲಿ. ಈಗ ಈ ಸಿನಿಮಾನ ಇದೇ ವರ್ಷ ರಿಲೀಸ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದೀನಿ. ಸಿನಿಮಾ ಟೈಟಲ್ ಬಂದ್ಬಿಟ್ಟು
ಕೇರ್ ಆಫ್ ಕಾಳಿದಾಸ ಅಂತ. ನೋಡೋಣ ಮತ್ತೆ ಏನಾದರೂ ಕೇಳೋದಿದ್ರೆ. ಸೊ ಇದು ಮ್ಯೂಸಿಕ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಹೇಗೆ? ಇದೊಂದು ಪಕ್ಕಾ ಲವ್ ಸ್ಟೋರಿ. ಇದರಲ್ಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಲವ್ ಸ್ಟೋರಿ. ಯಾರು ಡಿಸ್ಟರ್ಬ್ ಆಗಬಾರ್ದು, ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಬೇಕು. ಒಂದು ಲವ್ ಅಂದರೆ ಹೀಗೂ ಇರುತ್ತೆ ಅಂತ ಎಲ್ಲರೂ ಬರುವಾಗ. ಟ್ರಯಾಂಗಲ್ ಇರುತ್ತೆ ಸರ್ ಇದರಲ್ಲಿ ಟ್ರಯಾಂಗಲ್ ಎಲ್ಲ ಇಲ್ಲ, ಸಿಂಗಲ್. ಸರ್ ಕಾಮಿಡಿ ಇರುತ್ತೆ, ಫೈಟ್ ಇರುತ್ತೆ, 3 ಸಾಂಗ್ ಇರುತ್ತೆ, 3 ಫೈಟ್ ಇರುತ್ತೆ. ಪಕ್ಕ ಕಮರ್ಷಿಯಲ್ ಲವ್ ಸ್ಟೋರಿ. ಈಗ ಯಾರು ಮಾಡಿರೋದು ಸರ್? ಸಂಗೀತ ಆಗಿರ್ಬೋದು, ಸಾಹಿತ್ಯ? ಹರ್ಷ ಕಾಗೋಡ್ ಅಂತೇಳಿ ಅವರು ಸುಮಾರು ಒಂದು 16 ವರ್ಷದಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರೋದು. ಅವ್ರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಇನ್ನು ಗಿರೀಶ್ ಶಿರಗನಹಳ್ಳಿ ಅಂತೇಳಿ ಕ್ಯಾಮ್ರಾಮನ್, ಅವ್ರನ್ನೂ ಒಂದು 16 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿ ಇರೋದು. ನಾನು ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಒಂದು 12 ಇಯರ್. ಸಾಹಸ ನಿರ್ದೇಶನ, ಫೈಟ್ ಎಲ್ಲ ಫೈಟು ಇನ್ನೂ ಫಿಕ್ಸ್ ಆಗಿಲ್ಲ, ಮಾಡಿಸ್ತೀವಿ. ಕಮರ್ಷಿಯಲ್ಗೆ ಬರುತ್ತೆ ಎಲ್ಲ. ಸರ್ ಇದು ಆರ್ಟಿಸ್ಟ್ಗಳು ಯಾರಿದ್ದಾರೆ? ಮೇನ್ ಲೀಡ್ ಬಂದ್ಬಿಟ್ಟು ನಾನು ಮತ್ತೆ ಮೇಡಮ್ ಅವರು ಮಾಡ್ತಾ ಇದ್ದೀವಿ. ಸೊ ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಅಲ್ಲಿ ನಿಮಗೆ ಕಾಮಿಡಿಯನ್ ಅಂತ ಯಾರಾದ್ರೂ ಇದಾರ? ಕಾಮಿಡಿಯನ್ ನಾವು ಆಲ್ರೆಡಿ ಒಂದಿಷ್ಟು ಪ್ಲಾನ್ ಮಾಡಿದ್ವಿ. ಯಾಕೆಂದ್ರೆ ಅನೌನ್ಸ್ ಮಾಡ್ದಲ್ಲೇ ಅವ್ರನ್ನ ಹೆಸರು ಹೇಳೋದು. ಸಿನಿಮಾ ಮಾರ್ಚ್ ಇಂದ ಶೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಿಸೆಂಬರ್ ಒಳಗಡೆ ರಿಲೀಸ್ ಪ್ಲಾನ್ ಇದೆ. ಸೊ ಅದ್ರ ಒಳಗಡೆ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಯಾವುದು? ಕೇರ್ ಆಫ್ ಕಾಳಿದಾಸ. ಈ ಕಥೆನಲ್ಲಿ ಆಕ್ಚುಲಿ ಅದು ಕ್ಯಾರೆಕ್ಟರ್ ಹಂಗಿರುತ್ತೆ. ಕಾಳಿದಾಸ ಅಂತ ನಾನು ಸುಮ್ಮನೆ ಅದು ಈಗ ಇವೆಲ್ಲ ಸುಮ್ಮನೆ ಟೈಟಲ್ ಇರಲಿಲ್ಲ, ಕಥೆ ಪೂರಕವಾಗಿತ್ತು. ನಾನು ಯಾವಾಗ ಕಥೆ ಪೂರಕವಾಗಿ ಟೈಟಲ್ ಇರೋದು. ಸೊ ಇದ್ರಲ್ಲಿ ಕಾಳಿದಾಸ ಯಾಕೆ ಅಂತ ಸಿನಿಮಾ ನೋಡೋದಕ್ಕೆ ಖಂಡಿತ ಅರ್ಥ ಆಗುತ್ತೆ. ಆ ಕಾಳಿದಾಸ ಭಕ್ತಿ ಪ್ರಧಾನ ಆಗಿತ್ತು, ಈ ಕಾಳಿದಾಸ ಯಾವ ಪ್ರಧಾನ ಆಗಿತ್ತು? ಪ್ರೇಮ ಪ್ರಧಾನ ಆಗಿತ್ತು. ಸ್ಟೋರಿ ಯಾವಾಗ ಸ್ಟಾರ್ಟ್ ಆಗಿದೆ ಸರ್? ಇಲ್ಲಿ ಯಾವಾಗ ಮಾಡ್ಬೇಕಂತ? ಇದು ಆಕ್ಚುಲಿ ನಾನು 2-3 ಇಯರ್ಸ್ ಬ್ಯಾಕ್ ಸ್ಟೋರಿ ಮಾಡಿದ್ದೆ. ಬಡ್ಜೆಟ್ ಪ್ರಾಬ್ಲಮ್, ಪ್ರೊಡ್ಯೂಸರ್ ಪ್ರಾಬ್ಲಮ್ ಇದ್ದಾಗೆ ಹಾಗೆ ತರ್ಕೊಂಡು ಬಂದಿದ್ದು. ಈಗ ಇದಕ್ಕೆ ಧೈರ್ಯ ಮಾಡಿಬಿಟ್ಟು ಆಲ್ರೆಡಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿರೋ ಅನುಭವ ಇರೋದ್ರಿಂದ ಧೈರ್ಯ ಮಾಡಿದ್ದೀನಿ. ಸೊ ಅದೇ ರೀತಿ 100% ಡಿಸೆಂಬರ್ ಒಳಗಡೆ ರಿಲೀಸ್ ಮಾಡ್ತೀನಿ. ಸರ್ ನಾಯಕ ನಟರು ನೀವೇ, ನಿರ್ದೇಶನ ನಿಮ್ಮದೇ, ಪ್ರೊಡಕ್ಷನು ನಿಮ್ಮದೇ, ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಯಾಕೆಂದ್ರೆ ನಮಗೆ ಗೊತ್ತಿರುತ್ತೆ ಅದ್ರ ಕಥೆದು ಆಳ ಆಗಿರ್ಬೋದು, ಆ ಕ್ಯಾರೆಕ್ಟರ್ದು ಡೆಪ್ತ್ ಆಗಿರ್ಬೋದು, ಅದು ನಮಗೆ ಗೊತ್ತಿರುತ್ತೆ. ಹಾಗಾಗಿ ಅದನ್ನ ನಾನು ಮಾಡಿದ್ರೆ ಖಂಡಿತ ಮುಂದಕ್ಕೆ ಬರುತ್ತೆ. ಸೊ ನಾನು ಬಂದ್ಬಿಟ್ಟು ಹೊಸಬ ಪ್ರೊಡ್ಯೂಸರ್. ನಾವು ಬೇರೆ ಎಲ್ಲರನ್ನೂ ಹಾಕೊಂಡು ಬೇರೆಯವ್ರನ್ನ ಸಾಕ್ತೀವಿ ಅಂತಂದ್ರೆ ಕಷ್ಟ ಆಗಲ್ಲ. ನಮ್ಗೆ ಏನು ಗೊತ್ತಿದೆ, ನಮ್ಮ ಚೌಕಟ್ಟಲ್ಲಿ ನಾವು ಏನು ಮಾಡ್ಬೋದು ಅದನ್ನ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತೀನಿ ಅನ್ನೋ ಧೈರ್ಯ ನನಗೆ. ಸರ್ ಇದು ಬಿಟ್ಟರೆ ಬೇರೆ ಏನು ಬಿಸ್ನೆಸ್ ಇದೆ ಅಂದರೆ ಸಿನಿಮಾಗೆ ಬರೋಕ್ಕಿಂತ ಮುಂಚೆ? ಸಿನಿಮಾಗೆ ಬರೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ BSc ಇನ್ ಡಿಗ್ರಿ. ಸೊ ನನಗೆ ಎಜುಕೇಷನ್ ಇದೆ, ಬೇರೆ ಎಲ್ಲಾದರೂ ಜಾಬ್ ಆಗೇ ಆಗುತ್ತೆ. ಜಾಬ್ ಮಾಡ್ಕೊಂಡೆ, ಈಗಲೂ ಅಟ್ ಪ್ರೆಸೆಂಟ್ ನಾನು ಜಾಬ್ ಮಾಡ್ಕೊಂಡೇ ಇರೋದು ಒಂದು ಕಂಪ್ನಿನಲ್ಲಿ, ಸೇಲ್ಸ್ಮನ್ ಆಗಿ ಜಾಬ್ ಮಾಡ್ಕೊಂಡೇ ಇರೋದು. ಸೊ ಸಿನಿಮಾ ನನ್ನ ಕನಸು, ನನ್ನ SSLC ಇಂದನೂ ಸಿನಿಮಾ ನನ್ನ ಕನಸು. ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅವತ್ತಿಂದನೂ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. ಒಂದು ಜೂನಿಯರ್ ಆಗಿ, ಡೈಲಾಗ್ ಆರ್ಟಿಸ್ಟ್ ಆಗಿ, ಸೆಟ್ ವರ್ಕ್, ಲೈಟ್ ಬಾಯ್ ಎಲ್ಲ ವರ್ಕು ಮಾಡ್ಕೊಂಡಿದ್ದೀನಿ. ಅಸಿಸ್ಟೆಂಟ್ ಡೈರೆಕ್ಟ್ರು, ಸ್ಕ್ರಿಪ್ಟ್ ರೈಟ್ರು, ಎಲ್ಲ ಸಿನಿಮಾ ರಂಗದಲ್ಲಿ ಒಂದು 7-8 ವರ್ಷ ನಾನು ಎಲ್ಲ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಅದಾದಮೇಲೆ ಈಗ ಇವೆಲ್ಲ ಡೈರೆಕ್ಟರ್ ಆಗಿದ್ದು. ಸೊ ಒಂದು ಸಿನಿಮಾ ಮಾಡಿ ಅನುಭವ ಆಗಿರೋದ್ರಿಂದ ಈಗ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು ಅಂತ ಆರಾಮ್ಸೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ವರ್ಷಕ್ಕೊಂದು ಸಿನಿಮಾ ಕೊಡಬೇಕು ಅಂತ ಪ್ಲಾನ್ ಇತ್ತು, ಬಟ್ ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ 2ನೇ ವರ್ಷ ಟೈಮ್ ತಗೊಂಡಿದ್ದೆ, ಪರವಾಗಿಲ್ಲ. 1 ವರ್ಷ ಬಿಟ್ಟು 2 ವರ್ಷಕ್ಕೊಂದು ಕೊಟ್ಟರು ನನಗೆ ಸ್ವಲ್ಪ ಸಮಾಧಾನ ಇದೆ. ಈ ಸರ್ ಈಗಿನ ಸಿನಿಮಾ ಇಂಡಸ್ಟ್ರಿ ಸಿಚುವೇಶನ್ ನೀವು ನೋಡ್ತಾ ಇದ್ದಾರೆ, ನಿಮಗೂ ಗೊತ್ತಿರುತ್ತೆ ಏನು ನಡೀತಾ ಅಂತ. ಈ ಸಿನಿಮಾಗಳು ಒಲವು ಹೇಗೆ ಬಂತು ಸರ್? ಏನು ಧೈರ್ಯ ನಿಮಗೆ? ಒಂದು ಏನಾಗಿದೆ, ಈಗ ಪೈರಸಿಯಿಂದ ಬೇರೆ ಬೇರೆ ಆ್ಯಪ್ಗಳಿಂದ ಆಲ್ರೆಡಿ ಸಿನಿಮಾ ರಂಗ ತುಂಬ ಹದಗೆಟ್ಟು ಹೋಗಿದೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಇದು ನಮ್ಮ ಕೈಲಿಲ್ಲ. ಈಗ ಆಲ್ರೆಡಿ ಏನು ದೊಡ್ಡವರಿದ್ದಾರೆ ಆದರೂ ಅವ್ರು ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು. ಯಾಕೆಂದ್ರೆ ಲಕ್ಷ ಅಲ್ಲ, ಕೋಟಿ ನಷ್ಟ ಆಗ್ತದೆ ಸಿನಿಮಾ ಇಂಡಸ್ಟ್ರಿನಲ್ಲಿ. ಬರೀ ದುಡ್ಡು ಹಾಕಿದ್ರೆ ಸಿನಿಮಾ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ನನ್ನ ಪ್ರಕಾರ ದುಡ್ಡು ಹಾಕೋದು ಸಿನಿಮಾ ಅಲ್ಲ, ಜನಕ್ಕೆ ಇಷ್ಟ ಆಗ್ಬೇಕು, ಅದು ಸಿನಿಮಾ. ದೊಡ್ಡ ಸಿನಿಮಾ ನೀವು ದೊಡ್ಡದಾಗ ದುಡ್ಡು ಹಾಕೊಂಡ್ರೆ ದೊಡ್ಡ ಸಿನಿಮಾ ಅಲ್ಲ. ಅದನ್ನ ಬಾಲಿವುಡ್ ಅವರು ಹಾಲಿವುಡ್ ಅವ್ರು ಮಾಡ್ತಾ ಇದ್ದಾರೆ, ಮೊಬೈಲ್ ಕೈಯಲ್ಲೇ ಇದೆ, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಸಿನಿಮಾ ನೋಡ್ಬೋದು. ನಮ್ಮ ಜಾಗದಲ್ಲಿ ನಮ್ಮ ಅಕ್ಕಪಕ್ಕದವ್ರು ಇಷ್ಟಪಡೋದಕ್ಕೆ ನಮ್ಮ ಮಣ್ಣಿನ ಕತೆ ಆಗ್ಬೇಕಲ್ವಾ. ಸೊ ಆ ಥರದ ಕತೆ ಮಾಡಿ ಗೆದ್ರೆ ಅದು ಸಿನಿಮಾ ಆಗುತ್ತೆ. ಅದು ಬಿಟ್ಟು ನೀವು ದುಡ್ಡು ಹಾಕೋದ್ರಿಂದ ಸಿನಿಮಾ ಆಗುತ್ತೆ ಅಂದ್ರೆ ಸುಳ್ಳು. ಈಗ ಅಷ್ಟಕ್ಕೂ ದುಡ್ಡು ಹಾಕಿ ಈಗೆಲ್ಲ ಪೈರಸಿಂದಾಗಿ ಇವತ್ತು ಸಿನಿಮಾ ರಿಲೀಸ್ ಮಾಡ್ತೀರಾ, ನಾಳೆ ಆಲ್ರೆಡಿ OTT ಮೊಬೈಲೆಲ್ಲ ಇರುತ್ತೆ, ಇನ್ಯಾರು ಥಿಯೇಟರ್ಗೆ ಹೋಗ್ತಾರೆ? ಇಷ್ಟೆಲ್ಲ ಗೊತ್ತಿದ್ದು ಇಷ್ಟು ದಿವಸ ನಾವು ಸಿನಿಮಾ ರಂಗದಲ್ಲಿ ನಾವು ಭಾಳ ಬರ್ತ್ಬಿಟ್ಟಿದ್ದೀವಿ ಅಂತ ಅನ್ಕೊಂಡು ಬಂದಂಥವ್ರು ಅದನ್ನ ಗೊತ್ತಿಡಿದು ಎಲ್ಲಿ ಮೋಸ ಆಗ್ತಾ ಇದೆ, ಯಾಕೆ ಪ್ರೊಡ್ಯೂಸರ್ ಮೋಸ ಆಗಿದೆ. ಈಗ ಒಂದು ಚೇಂಬರ್ ಮಾಡ್ತಾರೆ, ಸೆಕೆಂಡ್ ಚೇಂಬರ್ ಮಾಡ್ತಾರೆ, ಥರ್ಡ್ ಚೇಂಬರ್ ಮಾಡ್ತಾರೆ, ಚೇಂಬರ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅದರಿಂದ ಯೂಸ್ ಆಗಲ್ಲ. ದೊಡ್ಡವ್ರು ಮನ್ಸು ಮಾಡಿ ಇದು ಎಲ್ಲಿ ಪೈರಸಿ ಆಗ್ತಿದೆ, ಎಲ್ಲಿ ಲೀಕ್ ಆಗ್ತಾ ಇದೆ, ಅದನ್ನ ತಡೆ ಹಿಡಿದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೋಟ್ಯಾಂತರ ನಷ್ಟ ಆಗ್ತಿರೋದನ್ನ ತಡೀಬೋದು. ಬಟ್ ಏನು ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಜಗ್ಗೇಶ್ ಸರ್ ಓಡಾಡ್ತಾ ಇದ್ದಾರೆ, ಸ್ವಲ್ಪ ಅದು ನೋಡ್ತಾ ಇದ್ದೀನಿ. ಸೊ ಒಳ್ಳೆ ಬೆಳವಣಿಗೆ.
ಇದೇನಾದ್ರೂ ಒಂದು ಹಂತಕ್ಕೆ ಹೋಗಿ ಅದಕ್ಕೆ ಒಂದು ಕಡಿವಾಣ ಬಿದ್ದರೆ ಕನ್ನಡ ಇಂಡಸ್ಟ್ರಿ ಇವತ್ತು ಏನು ಲಾಸ್ ಆಗ್ತಾ ಇದೆ. ಪ್ರೊಡ್ಯೂಸರ್ಗಳು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ಬರ್ತಾ ಇಲ್ಲ, ಬಿಕಾಸ್ ಲಾಸ್ ಆಗ್ತಾ ಇದೆಯಲ್ಲ. 100 ಕೋಟಿಯಾಗಿ ಸಿನಿಮಾ ಮಾಡಿ, 30 ಕೋಟಿಯಾಗಿ ಸಿನಿಮಾ ಮಾಡಿ 1 ಕೋಟಿ ರೂಪಾಯಿ ಬರೋದಿಲ್ಲ. ಸುಮ್ಮನೆ ಹೇಳ್ತಾರೆ ಪೇಪರಲ್ಲಿ ನಾನು ಅಷ್ಟು ಕೋಟಿ ಸಂಪಾದಿಸಿದೆ, ಇಷ್ಟು ಕೋಟಿ ಸಂಪಾದಿಸಿದೆ. ರಿಯಾಲಿಟಿ ಅದಿಲ್ಲ. ಹಂಗಿದ್ರೆ ಹಳೆ ಪ್ರೊಡ್ಯೂಸರ್ಗಳು ಇವತ್ತಿಗೂ 100 ಸಿನಿಮಾ ಮಾಡ್ತಾ ಇದ್ರು. ಸಿನಿಮಾ ಮಾಡೋದ್ ಬಿಟ್ಬಿಟ್ಟು ರಾಜಕೀಯ ಮಾಡ್ಕೊಂಡಿದ್ದಾರೆ. ಸರ್ ನಿಜವಾದ ಪ್ರೊಡ್ಯೂಸರ್ಗಳು ಸಿನಿಮಾ ಮಾಡ್ತಿಲ್ಲ, ಅಂದ್ರೆ ರಿಯಲ್ ಎಸ್ಟೇಟ್ ಅದು ಇದು ಮಾಡೋರು, ದುಡ್ಡಿರೋರು ಅಷ್ಟೇ ಸುಮ್ಮನೆ ಜಸ್ಟ್ ಶೋಕಿಗೋಸ್ಕರ ಮಾಡ್ತಾರೆ. ಒಂದೇನಾಗ್ತಿದೆ ನೋಡಿ, ನಾನು ಸಿನಿಮಾನ 10 ವರ್ಷದಿಂದ ಹತ್ಕೊಂಡು ಬಂದು ಇವತ್ತು ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ಯಾಕೆ ನನಗೆ ಸಿನಿಮಾದ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡಿದ್ರೆ ಎಲ್ಲಿ ಕೆಲಸ ಆಗುತ್ತೆ, ಎಲ್ಲಿ ರಿಲೀಸ್ ಮಾಡಬೇಕು, ಎಲ್ಲಿ ಏನ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನು ಇನ್ನೂ ಬಿಸ್ನೆಸ್ ಅಲ್ಲಿ ಅಷ್ಟು ಕಲ್ತಿಲ್ಲ. ಸಿನಿಮಾ ಮಾಡಿ ತೆರೆ ಮುಂದೆ ತರೋದಕ್ಕೆ ಏನ್ ಪ್ರಯತ್ನ ಬೇಕು ಅದನ್ನ ನಾನು ಕಲ್ತ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ, ಯಾರೋ ಗೊತ್ತಿದ್ದ ಇರೋರ ಹತ್ರ ಹಂಗ್ ಬರುತ್ತೆ ಹಿಂಗ್ ಬರುತ್ತೆ ಅಂತ ಹಾಕ್ಸ್ಬಿಡ್ತಾರೆ. 1 ಕೋಟಿ ಆಗೋ ಜಾಗದಲ್ಲಿ 2 ಕೋಟಿ ಆಗೋಗುತ್ತೆ, 3 ಕೋಟಿ ಆಗೋಗುತ್ತೆ. ಸಿನಿಮಾ ರಿಲೀಸ್ ಮಾಡಿದ್ರೆ 3 ಜನನ ಅವರೇ ಕಳ್ಸ್ಕೊಡ್ಬೇಕಾಗಿರುತ್ತೆ. ಸೊ ಆ ತರ ಆದಾಗ ಸಿನಿಮಾಗಳು ಓಡೋದಿಲ್ಲ, ಪ್ರೊಡ್ಯೂಸರ್ ಮತ್ತೊಂದು ಸಿನಿಮಾಕ್ಕೆ ಬರೋದಿಲ್ಲ. ಈಗ ಬರೋರು ಕೂಡ ಅಷ್ಟೇ, ಹೊಸಬರು ಬರ್ತಾರೆ, 1 ಸಿನಿಮಾ ಮಾಡಿ 2ನೇ ಸಿನಿಮಾಕ್ಕೆ ಬರಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ಅವಾಗ ಲಾಸ್ ಆಗಿ ಆಗುತ್ತೆ ಅಂತ ಗೊತ್ತಾಗಿರುತ್ತೆ. ಹಳಬರು ಯಾಕೆ ಮಾಡ್ತಿಲ್ಲ ಅಂದ್ರೆ, ಇಷ್ಟೆಲ್ಲ ತೊಂದರೆಗಳು ಇಟ್ಕೊಂಡು ದುಡ್ಡು ಹಾಕಕ್ಕೆ ಅವ್ರಿಗೆ ಏನು ಅರ್ಥನೇ ಇದೆಯಾ? ಮೂರ್ಖರ. ಅವ್ರು ದುಡ್ಡು ಹಾಕಲ್ಲ. ಯಾಕೆಂತಂದ್ರೆ ಸಿನಿಮಾ ಓಡ್ತಾ ಇಲ್ಲ. ಓಡಿದ್ರು ಕೂಡ ಪೈರಸಿ ಆಗಿ ಆಲ್ರೆಡಿ ನಾಳೆ ಇನ್ನೊಂದು ಬ್ಯಾಡ್ ನ್ಯೂಸ್ ಬಂದೇ ಬಂದಿರುತ್ತೆ. ಅದು ಬೇರೆ ಯಾರೋ ನೋಡ್ಕೊಂಡು ಮೊಬೈಲಲ್ಲೇ ಇರ್ತದೆ. ಇನ್ನು ಥಿಯೇಟರ್ಗೆ ಇವ್ರು ಖರ್ಚು ಮಾಡೋದಕ್ಕೆ, ಆಮೇಲೆ ಥಿಯೇಟರ್ ಬಾಡಿಗೆ ಥಿಯೇಟರ್ ಮೇಲೆ ಸುಮ್ಮನೆ ಇರ್ತಾರೆ. ಥಿಯೇಟರ್ ಕೊಡ್ತಿಲ್ಲ. ಥಿಯೇಟರ್ ಪಾಪ ಅವರು ಸುಮ್ಮನೆ ಫ್ರೀಯಾಗಿ ನಡ್ಸಕ್ಕಾಯ್ತದ? ಬಾಡಿಗೆ ಕೊಡ್ಬೇಕು ಅಥವಾ ಏನೋ ಅವ್ರಿಗೆ ಥಿಯೇಟರ್ ಟಿಕೆಟ್ ಅವ್ರು ಮಾಡ್ಕೊಂಡು ಹಾಕ್ಬೇಕಲ್ವಾ, ಅದಾದ್ರೂ ನಡೆಸ್ತಾರೆ. ಸೊ ಇಂಡಸ್ಟ್ರಿ ಸ್ವಲ್ಪ ಅದು ಇದು ಇದೆ, ಬಗೆಹರಿಸ್ತಾರೆ ಅನ್ಕೊಂಡಿದ್ದೀನಿ ಹಿರಿಯರು. ಹೊಸಬರು ಅಟ್ ದಿ ಸೇಮ್ ಟೈಮ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನು ಬೇಕು ಅಂತಿದ್ದಾರೆ. ಖಂಡಿತ. ನಿಮ್ಮ ಸಿನಿಮಾದಲ್ಲಿ ಏನು? ಖಂಡಿತ ಬಡ್ಜೆಟ್ಗಿಂತ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ 100% ನಿಲ್ಲುತ್ತೆ. ನಮ್ದು ಏನಂತಂದ್ರೆ, ನಾನೀಗ ಹೊಸ ಡೈರೆಕ್ಟರ್ ಆಗಿ ಒಂದು ಒಳ್ಳೆ ಲವ್ ಸ್ಟೋರಿ ಕೊಡಬೇಕು. ನಾನಿನ್ನೂ ಹೊಸಬ, ನನಗಿನ್ನೂ ಪ್ರಯೋಗ ಮಾಡೋದಕ್ಕೆಲ್ಲ ಟೈಮ್ ಇದೆ, ಏಜು ಇದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು 5 ವರ್ಷ 10 ವರ್ಷ 10 ವರ್ಷ 15 ವರ್ಷ ಇದ್ರೆ ಅದೆಲ್ಲ ಮಾಡ್ಬೋದು. ನನ್ನ ಸ್ಟಾರ್ಟಪ್ ಹೆಂಗಿರ್ಬೇಕು, ಒಂದು ಸಿನಿಮಾ 2ನೇ ಸಿನಿಮಾ ಅದಕ್ಕಿಂತ ಬೆಸ್ಟ್ ಆಗಿ ಬೆಟರ್ ಆಗಿ ಒಂದು ಎಲ್ಲರೂ ಕೂತ್ಕೊಂಡು ನೋಡೋ ಥರ ಒಂದು ಲವ್ ಸ್ಟೋರಿ ಕೊಡಬೇಕು ಅನ್ನೋದು ನನ್ನಲ್ಲೂ ಇತ್ತು. ನನ್ನ ಸ್ವಂತ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರೆ ನೋಡಿ ಹಳೆ ಸಿನಿಮಾ ನೋಡಿದ್ರೆ ಇಲ್ಲ, ಇನ್ನೊಂದು ಸ್ವಲ್ಪ ಒಳ್ಳೆ ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಕೊಡ್ಬೋದಿತ್ತಲ್ಲ ಅಂತ. ಸೊ ಒಂದು ಒಳ್ಳೆ ಲವ್ ಸ್ಟೋರಿನೇ ತಗೊಂಡು ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.